ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಹಲವಾರು ಯೂಟ್ಯೂಬರ್ ನಿಮ್ಮನ್ನು ಹೆದರಿಸ್ತಾರೆ, ಅಂಜಿಕೆ ಹಾಕ್ತಾರೆ. ನೀವು ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ ವಿಡಿಯೋ ಪದೇ ನೀವೇ ನೋಡಬಾರ್ದು. ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ ನಿಮ್ಮ ವಿಡಿಯೋ ಪದೇ ನೀವೇ ನೋಡಿದರೆ ಚಾನಲ್ ಡೆಡ್ ಆಗುತ್ತೆ, ಚಾನಲ್ ಡಿಲೀಟ್ ಆಗುತ್ತೆ, ಚಾನಲ್ ಮಾನಿಟೈಸ್ ಆಗಲ್ಲ, ಚಾನಲ್ ಮಾನಿಟೈಸ್ ಆಗಿದ್ರೆ ಡಿಮಾನಿಟೈಸ್ ಆಗುತ್ತೆ, ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಏನೇನು ಹೇಳಿ ನಿಮ್ಮನ್ನು ಹೆದರಿಸ್ತಾರೆ. ಸೊ ನೀವು ಕೂಡ ಇದನ್ನೆಲ್ಲ ನೋಡಿ ಅದರಿಂದ ನೀವು ಹೆದರ್ಕೊಂಡು ಬಿಟ್ಟಿದ್ದೀರಾ. ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ ವಿಡಿಯೋ, ನನ್ನ ವಿಡಿಯೋ ನಾನೇ ಪದೇ ನೋಡಿದರೆ ಏನಾದರೂ ಆಗ್ಬೋದು ಅಂದ್ಕೊಂಡು ನಿಮ್ಮ ವಿಡಿಯೋ ನೀವೇ ಪ್ಲೇ ಮಾಡಿ ನೋಡ್ಲಿಕ್ಕೆ ಹೋಗಲ್ಲ. ಒಂದು ರೀತಿ ಹೆದರಿಕೆ ನಿಮ್ಮಲ್ಲಿರುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿ ನಾನು ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡಿದ ವಿಡಿಯೋ ತಪ್ಪಾದ ರೀತಿಯಲ್ಲಿ ನೋಡಿದರೆ ಸಮಸ್ಯೆ ಆಗುತ್ತೆ. ಅದೇ ನೀವು ಸರಿಯಾದ ಕ್ರಮದಲ್ಲಿ ನಿಮ್ಮ ವಿಡಿಯೋ ನೀವೇ ನೋಡಿದರೆ ಏನೂ ಕೂಡ ಸಮಸ್ಯೆ ಆಗಲ್ಲ. ಚಾನಲ್ ಡೆಡ್ ಆಗಲ್ಲ, ಚಾನಲ್ ಡಿಲೀಟ್ ಆಗಲ್ಲ, ಚಾನಲ್ ಡಿಮಾನಿಟೈಸ್ ಕೂಡ ಆಗಲ್ಲ. ಸೊ ಇದರ ಹಿಂದೆ ಏನು ಲಾಜಿಕ್ ಇದೆ ನಾವು ಮುಂದೆ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ, ಹಾಗಾಗಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಆಯಿತಾ? ಓಕೆ, ಥ್ಯಾಂಕ್ ಯು. ಜೊತೆಗೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಏಕೆಂದರೆ ಇಂತಹುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಗಲಿದೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ವಿಡಿಯೋ ಮೇಲೆ ಒಳ್ಳೆ ವ್ಯೂಸ್ ಬರಬೇಕು, ವಿಡಿಯೋ ವೈರಲ್ ಆಗಬೇಕು ಅಂದರೆ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆಯಿತು ಅಂತ ಅಲ್ಲ. ನೀವು ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನು ಹಾಗೆ ಬಿಟ್ಟರೆ 5-10 ವ್ಯೂಸ್ ಬಂದು ವಿಡಿಯೋ ನಿಂತ್ಬಿಡುತ್ತೆ. ಸೊ ಇಲ್ಲಿ ಆ ವಿಡಿಯೋಗೆ ಮುಂದೆ ತಳ್ಳುವಂಥ ಕೆಲಸ ನಾವು ಮಾಡಬೇಕು. ಮುಂದೆ ತಳ್ಳುವಂಥ ಕೆಲಸ ಅಂದರೆ ಆ ಅಪ್ಲೋಡ್ ಮಾಡಿದ ವಿಡಿಯೋ ಮೇಲಿನ ಮೇಲೆ ನೋಡೋದು, ವಾಚ್ ಮಾಡೋದು. ಒಂದು ಸರಿ ಅದನ್ನು ಪ್ಲೇ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡಿದರೆ ಯೂಟ್ಯೂಬ್ ಅದನ್ನು ಮತ್ತೆ 5 ಜನರ ಮುಂದೆ ಕಳುಹಿಸಿಕೊಡುತ್ತೆ, ಸಜೆಸ್ಟ್ ಮಾಡುತ್ತೆ. ಇನ್ನು 2 ಸರಿ ಇದನ್ನು ಪ್ಲೇ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡಿದರೆ ಮತ್ತೆ ಅದು 10 ಜನರ ಮುಂದೆ ಕಳುಹಿಸಿಕೊಡುತ್ತೆ. ಹೀಗೆ 20, 30, ಮುಂದೆ 50, 80, 100 ಜನರ ಮುಂದೆ ವಿಡಿಯೋ ಹೋಗುತ್ತೆ. ಸೊ ಅದರಲ್ಲಿ ಕೆಲವರಂತೂ ವಿಡಿಯೋ ನೋಡ್ತಾನೆ. ವಿಡಿಯೋ ನೋಡ್ತಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ ಸ್ನೇಹಿತರೆ. ಸೊ ಹೀಗೆ ವಿಡಿಯೋ ವೈರಲ್ ಆಗುತ್ತೆ, ಚಾನಲ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಆರ್ಗ್ಯಾನಿಕಲಿ ಸರಿಯಾದ ರೀತಿಯಲ್ಲಿ. ಸೊ ಇಲ್ಲಿ ನಾವು ಇಲ್ಲಿ ಯಾವ ತಪ್ಪು ಮಾಡಬಾರ್ದು, ಸರಿಯಾದ ಕ್ರಮ ಏನು, ಇವೆರಡು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ. ವಿಡಿಯೋ ಸಜೆಸ್ಟೆಡ್ನಲ್ಲಿ ಹೋಗಬೇಕು ಅಂದರೆ ವಿಡಿಯೋ ಮೇಲೆ ವ್ಯೂಸ್ ಬರಬೇಕು. ಚಾನಲ್ ಸ್ಟಾರ್ಟ್ನಲ್ಲಿ ವಿಡಿಯೋ ಹಾಕಿದರೆ ವ್ಯೂಸ್ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ನಾವು ಅಪ್ಲೋಡ್ ಮಾಡಿದ ವಿಡಿಯೋ ನಾವೇ ಕಂಪ್ಲೀಟ್ ನೋಡಬೇಕು. ಡಿಫ್ರೆಂಟ್ ಜಿಮೇಲ್ ID ಬಳಸಿ ನಾವು 10ರಿಂದ 20 ಬಾರಿ ಆ ವಿಡಿಯೋ ಪೂರ್ತಿ ನೋಡಬೇಕು. ಬಟ್ ಅದು ಆ ವಿಡಿಯೋ ನೋಡೋ ಕ್ರಮ ಸರಿ ಇರಬೇಕು. ಇಲ್ಲ ಅಂದರೆ ಚಾನಲ್ಗೆ ಸಮಸ್ಯೆ ಆಗುತ್ತೆ, ಚಾನಲ್ ಮಾನಿಟೈಸ್ ಇದ್ದರೆ ಡಿಮಾನಿಟೈಸ್ ಕೂಡ ಆಗುತ್ತೆ. ನೆನಪಿರಲಿ, ವಿಡಿಯೋ ನೋಡುವ ಸರಿಯಾದ ಕ್ರಮ ಏನು, ಯಾವ ರೀತಿ ನಾವು ಅದನ್ನು ಪ್ಲೇ ಮಾಡಬೇಕು, ಇದರಿಂದ ನಾವು ಹೇಗೆ ಹೆಚ್ಚು ಜನರ ಮುಂದೆ ನಮ್ಮ ವಿಡಿಯೋ ತಲುಪಿಸ್ಬೋದು, ವಿಡಿಯೋ ರ್ಯಾಂಕ್ನಲ್ಲಿ ತರೋದು ಹೇಗೆ, ಅದು ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ಕೆಲವು ಪಾಯಿಂಟ್ಸ್ ನಾವು ಇಲ್ಲಿ ತಿಳಿದುಕೊಳ್ಳೋದು ತುಂಬ ಅವಶ್ಯ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ವೈರಲ್ ಆಗಬೇಕಾದ್ರೆ ಇಂಪ್ರೆಷನ್, ಕ್ಲಿಕ್ ಥ್ರೂ ರೇಟ್ ಹಾಗೆ ಇನ್ನೊಂದು ಆವ್ರೇಜ್ ವ್ಯೂ ಡ್ಯೂರೇಷನ್, ಇವೆರಡು ತುಂಬ ಮ್ಯಾಟರ್ ಮಾಡುತ್ತೆ ವಿಡಿಯೋ ವೈರಲ್ ಆಗೋಕ್ಕೆ. ಇವೆರಡು ಸರಿ ಇದ್ದರೆ, ಜಾಸ್ತಿ ಇದ್ದರೆ ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬಾ ಹೆಚ್ಚಿರುತ್ತೆ. ಎಷ್ಟು ಇರಬೇಕು ಅದು ಕೂಡ ಮುಂದೆ ಹೇಳ್ತೀನಿ. ಮೊದಲು ನಾವು ಇಲ್ಲಿ ಇದು ತಿಳಿಯೋಣ. ಸ್ವತಃ ನಾವೇ ನಮ್ಮ ವಿಡಿಯೋ ಮೇಲಿನ ಮೇಲೆ ಪ್ಲೇ ಮಾಡಿ ನೋಡೋದ್ರಿಂದ ಏನಾಗುತ್ತೆ, ಇದರಿಂದ ಏನು ಲಾಜಿಕ್ ಇದೆ, ಯಾಕೆ ನಾವು ಮೇಲಿಂದ ಮೇಲೆ ನಮ್ಮ ವಿಡಿಯೋ ನಾವೇ ಪ್ಲೇ ಮಾಡಬೇಕು, ಇದರಿಂದ ಏನಾಗುತ್ತೆ, ಪ್ಲೇ ಮಾಡೋ ಸರಿಯಾದ ಕ್ರಮ ಏನು, ಯಾವಾಗ ಪ್ಲೇ ಮಾಡಿ ನಮ್ಮ ವಿಡಿಯೋ ನೋಡಬೇಕು, ಎಷ್ಟು ಹೊತ್ತು ನೋಡಬೇಕು, ನಮ್ಮ ವಿಡಿಯೋ ನಾವೇ ನೋಡಿದರೆ ಯೂಟ್ಯೂಬ್ನ ಸಿಸ್ಟಮ್ಗೆ ಏನು ಸಿಗ್ನಲ್ ಹೋಗುತ್ತೆ. ಅಂದರೆ ಒಂದೇ ಮೊಬೈಲ್ನಿಂದ ನಾವು ವಿಡಿಯೋ ನೋಡಿದರೆ ಒಬ್ಬನೇ ವ್ಯಕ್ತಿ ಮೇಲಿಂದ ಮೇಲೆ ವಿಡಿಯೋ ನೋಡ್ತಿದ್ದಾನೆ ಅನ್ನೋದು ಯೂಟ್ಯೂಬ್ ಸಿಸ್ಟಮ್ಗೆ ಗೊತ್ತೇ ಆಗುತ್ತೆ. ಸೊ ಇದರ ಹಿಂದೆ ಏನು ಲಾಜಿಕ್ ಇದೆ ಅದು ಹೇಳ್ತೀನಿ. ಇದು ತಿಳ್ಕೊಳ್ಳಿ, ಮುಂದೆ ಈ ತಪ್ಪು ನೀವು ಮಾಡಲ್ಲ. ಸೊ ನೀವು ಈ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಸರಿಯಾದ ಕ್ರಮ ನಿಮಗೆ ಗೊತ್ತಾಗುತ್ತೆ, ನಿಮ್ಮಿಂದ ಯಾವುದೇ ತಪ್ಪು ಆಗಲ್ಲ, ನಿಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ಸಜೆಸ್ಟ್ ಆಗುತ್ತೆ, ಜಾಸ್ತಿ ವ್ಯೂಸ್ ಬರಲಿಕ್ಕೆ ಶುರುವಾಗುತ್ತೆ. ಸುಮ್ಮನೆ ಏನೂ ತಿಳಿಯದೆ ಹೀಗೆ ವಿಡಿಯೋ ಪ್ಲೇ ಮಾಡಿದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಸರಿಯಾದ ಕ್ರಮ ಅನುಸರಿಸಿದ್ರು ಸಹ ಅದರಿಂದ ನಿಮಗೆ ಏನೂ ಪ್ರಯೋಜನ ಆಗಲ್ಲ. ಸೊ ಈ ಕಾನ್ಸೆಪ್ಟ್ ತಿಳಿಯದೆ ನೀವು ವಿಡಿಯೋ ಪ್ಲೇ ಮಾಡಿದರೆ ಏನೂ ಕೂಡ ಹೆಲ್ಪ್ ಸಿಗಲ್ಲ. ಸೊ ಸ್ನೇಹಿತರೆ, ನಮ್ಮ ವಿಡಿಯೋ ವೈರಲ್ ಆಗೋಕ್ಕೆ ಇಂಪ್ರೆಷನ್, ಕ್ಲಿಕ್ ಥ್ರೂ ರೇಟ್ ಅಂದರೆ ಇದಕ್ಕೆ ಶಾರ್ಟ್ನಲ್ಲಿ CTR ಅಂತ ಕೂಡ ಹೇಳ್ತಾರೆ. ಹಾಗೆ ಇನ್ನೊಂದು AVD, ಆವ್ರೇಜ್ ವ್ಯೂ ಡ್ಯೂರೇಷನ್, ಇವೆರಡು ತುಂಬ ಮ್ಯಾಟರ್ ಮಾಡುತ್ತೆ ಅಂತ ಹೇಳಿದ್ದೆ. ಎಷ್ಟು ಇರಬೇಕು ಅದು ಕೂಡ ಹೇಳ್ತೀನಿ. ಇವೆರಡು ಸರಿ ಇದ್ದರೆ ವಿಡಿಯೋ ವೈರಲ್ ಆಗುತ್ತೆ. ನಾವು ವಿಡಿಯೋ ಪ್ಲೇ ಮಾಡೋಕ್ಕೂ ಇದಕ್ಕೂ ಏನು ಕನೆಕ್ಷನ್ ಇದೆ ಇದು ನಾವು ತಿಳಿದುಕೊಂಡರೆ ವಿಡಿಯೋ ವೈರಲ್ ಮಾಡಬಹುದು ಸ್ನೇಹಿತರೆ.
ಹೆಚ್ಚೆಚ್ಚು ಜನರ ಮುಂದೆ ನಮ್ಮ ವಿಡಿಯೋ ತಲುಪಿಸ್ಬೋದು. ಹೆಚ್ಚು ಜನರ ಮುಂದೆ ಹೋದರೆ ಆ ವಿಡಿಯೋ ನೋಡೋ ಚಾನ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ವ್ಯೂಸ್ ವೈರಲ್ ಆಗುತ್ತೆ. ಸೊ ಇಲ್ಲಿ ಇಂಪ್ರೆಷನ್, ಕ್ಲಿಕ್ ಥ್ರೂ ರೇಟ್ ಮತ್ತು ಆವ್ರೇಜ್ ವ್ಯೂ ಡ್ಯೂರೇಷನ್ ಈ ಕಾನ್ಸೆಪ್ಟ್ ತಿಳಿಯೋಣ. ನೋಡಿ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ನಲ್ಲಿ ಈ ವಿಡಿಯೋದ CTR ಇದೆ 7.7%. ಓಕೆ, ಇದು 5%ಗಿಂತ ಜಾಸ್ತಿನೇನಾ? 5%ಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಇದ್ದ ಹಾಗೆ. ಅದೇ 10%ಗಿಂತ ಹೆಚ್ಚಿದ್ರೆ ಅದು ತುಂಬ ಒಳ್ಳೆ CTR. ಇದು ವಿಡಿಯೋ ವೈರಲ್ ಆಗಲಿಕ್ಕೆ ಗುಡ್ ಅಂತ ಹೇಳ್ಬೋದು. ಒಳ್ಳೆ ವ್ಯೂಸ್ ವಿಡಿಯೋ ಮೇಲೆ ತಂದುಕೊಡುತ್ತೆ. ಇನ್ನು ಇಲ್ಲಿ ನೋಡಿ, ಇದರ ಆವ್ರೇಜ್ ವ್ಯೂ ಡ್ಯೂರೇಷನ್ 2 ನಿಮಿಷ 29 ಸೆಕೆಂಡ್ ಇದೆ. ಹೌದಾ? ಸೊ ಈ ಕಾನ್ಸೆಪ್ಟ್ ತಿಳ್ಕೊಳ್ಳಿ. 2 ನಿಮಿಷ 29 ಸೆಕೆಂಡ್ ಇದೆ ಅಂದರೆ ಟೋಟಲ್ ಈ ವಿಡಿಯೋ ಇರೋದು 5 ನಿಮಿಷ 3 ಸೆಕೆಂಡ್. ನೋಡಿ, ನಿಮ್ಮ ವಿಡಿಯೋ 5 ನಿಮಿಷದಿದ್ದರೆ ಆ ವಿಡಿಯೋದ ಆಡಿಯನ್ಸ್ ರಿಟೆನ್ಷನ್ 40% ಇರಬೇಕು. ಅದು ಎಲ್ಲಿ ನೋಡೋದು ಅಂದರೆ ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಆಡಿಯನ್ಸ್ ರಿಟೆನ್ಷನ್ ಅಂತ ಇಲ್ಲಿ ತೋರಿಸುತ್ತೆ. ಅಟ್ಲೀಸ್ಟ್ 40% ಇರಬೇಕು, ಇಲ್ಲಿ ನೋಡ್ಬೋದು ನೀವು. ಓಕೆನಾ? ಅಂದರೆ ಇದರ ಅರ್ಥ ಒಬ್ಬ ವ್ಯಕ್ತಿ ವಿಡಿಯೋ ಕ್ಲಿಕ್ ಮಾಡಿ ಆ ವಿಡಿಯೋ 40%ವರೆಗೂ ಅಂದರೆ 2 ನಿಮಿಷ ಆತ ನೋಡಿದ್ದಾನೆ ಅಂತ ಅರ್ಥ. ಸೊ ಇಷ್ಟು ಆಡಿಯನ್ಸ್ ರಿಟೆನ್ಷನ್ ಇರಬೇಕು ವಿಡಿಯೋ ವೈರಲ್ ಆಗಲಿಕ್ಕೆ. ಎಷ್ಟು ನೀವು ಚಾನಲ್ ಪ್ರಾರಂಭದಲ್ಲಿ 5 ನಿಮಿಷಕ್ಕಿಂತ ಕಡಿಮೆ ಸಮಯದ ವಿಡಿಯೋ ಮಾಡ್ತೀರಾ ಅಷ್ಟು ಆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಕಡಿಮೆ ಸಮಯದ ವಿಡಿಯೋ ಇರೋದ್ರಿಂದ ಜನ ಬೋರ್ ಆಗಲ್ಲ, ಜಾಸ್ತಿ ಸಮಯ ನಿಮ್ಮ ವಿಡಿಯೋ ನೋಡ್ತಾರೆ. ಇನ್ನು ಇದು ಹೆಚ್ಚು ಕಡಿಮೆ ಹೇಗೆ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ನಿಮ್ಮ ವಿಡಿಯೋ ಫುಲ್ ವಾಚ್ ಮಾಡಿದರೆ ಇದು ಹೆಚ್ಚಾಗುತ್ತೆ, ಅದೇ ವ್ಯಕ್ತಿ ಕಡಿಮೆ ಸಮಯ ವಾಚ್ ಮಾಡಿದರೆ ಕಡಿಮೆ ತೋರಿಸುತ್ತೆ. ಸೊ ಇದನ್ನು ನಾವು ಮ್ಯಾನೇಜ್ ಮಾಡೋದು ಹೇಗೆ? ಯಾಕಂದರೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಅಂದರೆ ವಿಡಿಯೋ ನೋಡುವ ಸಮಯ ಎಷ್ಟು ಹೆಚ್ಚಿರುತ್ತೋ ಅಷ್ಟು ವಿಡಿಯೋ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ನಿಮ್ಮ ಮೊಬೈಲಲ್ಲಿ ನಿಮ್ಮ ವಿಡಿಯೋ ಮೇಲಿಂದ ಮೇಲೆ ಪೂರ್ತಿ ವಿಡಿಯೋ ನೋಡಿದರೆ ಅದು ನೋಡೋದು ಹೇಗೆ ಅದು ಕೂಡ ಹೇಳ್ತೇನೆ. ಸೊ ನಿಮ್ಮ ವಿಡಿಯೋ ಮೇಲಿಂದ ಮೇಲೆ ಪೂರ್ತಿ ನೋಡೋದ್ರಿಂದ ಕಡಿಮೆ ಇರೋ ಆವ್ರೇಜ್ ವ್ಯೂ ಡ್ಯೂರೇಷನ್ ಹೆಚ್ಚಾಗುತ್ತೆ. ಆವ್ರೇಜ್ ವ್ಯೂ ಡ್ಯೂರೇಷನ್ ಹೆಚ್ಚಾದರೆ ವಿಡಿಯೋ ರ್ಯಾಂಕಲ್ಲಿ ಬರುತ್ತೆ, ವಿಡಿಯೋ ವೈರಲ್ ಆಗುತ್ತೆ, ಇನ್ನು ಜಾಸ್ತಿ ಜನರ ಮುಂದೆ ಈ ವಿಡಿಯೋ ಹೋಗುತ್ತೆ. ಇನ್ನು ಇಂಪ್ರೆಷನ್, ಕ್ಲಿಕ್ ಥ್ರೂ ರೇಟ್ 1% 2% ಇದ್ದರೆ, ಹಾಗೆ ಆವ್ರೇಜ್ ವ್ಯೂ ಡ್ಯೂರೇಷನ್ 15ರಿಂದ 20% ಇದ್ದರೆ ವಿಡಿಯೋ ರ್ಯಾಂಕ್ ಆಗಲ್ಲ. ವಿಡಿಯೋ ಮೇಲೆ ವ್ಯೂಸ್ ಬರೋದು ನಿಂತು ಹೋಗುತ್ತೆ, ವಿಡಿಯೋ ಮೇಲೆ 10-20 ವ್ಯೂಸ್ ಬಂದು ನಿಂತು ಬಿಡುತ್ತೆ. ಇವೆರಡು ಜಾಸ್ತಿ ಇದ್ದರೆ ಜನರ ಮುಂದೆ ಹೋಗುತ್ತೆ, ಇವೆರಡು ಕಡಿಮೆ ಇದ್ದರೆ ವಿಡಿಯೋ ನಿಂತು ಬಿಡುತ್ತೆ. ಸೊ ಚಾನಲ್ ಪ್ರಾರಂಭದಲ್ಲಿ ಇದು ಕಡಿಮೆನೇ ಇರುತ್ತೆ. ಇದನ್ನು ನಾವು ಇನ್ಕ್ರೀಸ್ ಮಾಡೋದು ಹೇಗೆ? ಸ್ನೇಹಿತರೆ, ಮೇಲಿಂದ ಮೇಲೆ ನೀವೇ ವಿಡಿಯೋ ವಾಚ್ ಮಾಡಿ, ಮೇಲಿಂದ ಮೇಲೆ ವಿಡಿಯೋ ಪ್ಲೇ ಮಾಡಿ. ಹೌದು, ನಿಮ್ಮ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ, ಕಡಿಮೆ ಸಬ್ಸ್ಕ್ರೈಬರ್ಸ್ ಆಗಿ ವಾಚ್ ಟೈಮ್ ಇಲ್ಲ ಅಂದರೆ ನೀವೇನು ಮಾಡಿ, ನಾರ್ಮಲಿ ನಿಮ್ಮ ವಿಡಿಯೋ ಯೂಟ್ಯೂಬ್ ಮೇಲೆ ಓಪನ್ ಮಾಡಿ, ಅದನ್ನು ಕಂಪ್ಲೀಟ್ ನೋಡಿ, ಯಾವುದೇ ಇಶ್ಯೂ ಇಲ್ಲ ಸ್ನೇಹಿತರೆ. ನೀವು ಇದನ್ನು 10 ಬಾರಿ ಮಾನಿಟೈಸ್ ಆಗೋ ಮುಂಚೆ ನೋಡಬಹುದು. ಇದನ್ನು ನೀವು ಲೂಪ್ನಲ್ಲಿ ವಿಡಿಯೋ ಸೆಟ್ ಮಾಡಿ ಮೊಬೈಲ್ ಸೈಡಿಗಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಬೋದು, ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಹೀಗೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕು. ಇನ್ನು ನಿಮ್ಮ ಹತ್ರ ಡಿಫ್ರೆಂಟ್ ಜಿಮೇಲ್ ID ಇದ್ದರೆ ಅಲ್ಲೂ ಕೂಡ ಪ್ಲೇ ಮಾಡಿ. ಜಿಮೇಲ್ ID ಇಲ್ಲ ಅಂದರೆ ಹೊಸದನ್ನು ಕ್ರಿಯೇಟ್ ಮಾಡಿ, ಅದನ್ನು ವಿಡಿಯೋ ಪ್ಲೇ ಮಾಡಲು ಯೂಸ್ ಮಾಡಿ. ನೀವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇದನ್ನು ಮಾಡಬೇಕು. ಚಾನಲ್ ಮಾನಿಟೈಸ್ ಇಲ್ಲ ಅಂದರೆ ನಿಮಗೆ ಏನೂ ಕೂಡ ಸಮಸ್ಯೆ ಆಗಲ್ಲ. ಇನ್ನು ಚಾನಲ್ ಮಾನಿಟೈಸ್ ಇದ್ದರೆ ಅದನ್ನು ಆಫ್ ಮಾಡಿ ನೀವು ಈ ರೀತಿ ಮಾಡಬಹುದು. ಮಾನಿಟೈಸ್ ಆಫ್ ಮಾಡಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ, ನೆನಪಿರಲಿ. ಒಂದು ಜಿಮೇಲ್ ಮೇಲೆ 10-15 ಬಾರಿ ವಿಡಿಯೋ ವಾಚ್ ಮಾಡಿ. ಹೀಗೆ ನೀವು 5-10 ಜಿಮೇಲ್ ಕ್ರಿಯೇಟ್ ಇಟ್ಕೊಂಡು ಆ ಜಿಮೇಲಲ್ಲಿ ಚಾನಲ್ ಓಪನ್ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡಿ. ಇದರಿಂದ ಆವ್ರೇಜ್ ವ್ಯೂ ಡ್ಯೂರೇಷನ್ ಜಾಸ್ತಿಯಾಗಿ ವಿಡಿಯೋ ವೈರಲ್ ಆಗುತ್ತೆ. ಇನ್ನು ಫೇಕ್ ಜಿಮೇಲ್ ID ಕ್ರಿಯೇಟ್ ಮಾಡಿ ನಮ್ಮ ವಿಡಿಯೋ ಅದರಲ್ಲಿ ನೋಡೋದು ಹೇಗೆ ಅಂತ ಗೊತ್ತಾಗಲ್ಲ, ಅದ್ರ ಮೇಲೂ ಒಂದು ವಿಡಿಯೋ ಮಾಡಿ ಅಂತ 100 ಕಮೆಂಟ್ ಬಂದರೆ ವಿಡಿಯೋ ಮಾಡಿ ನಾನು ಹಾಕ್ತೇನೆ. ಸೊ ಇದು ಟ್ರೈ ಮಾಡಿ ನೋಡಿ, ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಇದು ಚಾನಲ್ ಹೊಸದರಲ್ಲಿ ಮಾಡೇಬೇಕು ಸ್ನೇಹಿತರೆ, ಇಲ್ಲ ಅಂದರೆ ಗ್ರೋ ಆಗಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂತಹುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.